नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ನಮಸ್ತೆ ಗೆಳೆಯರೆ, ಖುಷಿ ಆಯಿತು ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ. ನಾವು ಹೊರಟಿದ್ದು ಕುಂಭಮೇಳ, ಮಹಾಕುಂಭಮೇಳ, ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂಥ ಮಹಾಕುಂಭಮೇಳಕ್ಕೆ ನಾವು ಇವಾಗ ಹೊರಟಿರೋದು. ನಾವು ಬೆಳಿಗ್ಗೆ ಇವಾಗ 3 ಗಂಟೆಗೆ ಹೊರಟಿದ್ದೀವಿ. ಕಾರ್ಕಳದಿಂದ 3 ಗಂಟೆಗೆ ಹೊರಟು ಇವಾಗ ಇದು ಆಗೊಂಬೆ ಘಾಟ್ ಹತ್ರ ಹೋಗ್ತಾಯಿದ್ದೀವಿ. ನಾವು ಬೆಳಿಗ್ಗೆ 3 ಗಂಟೆಗೆ ನಾವು ಹೊರಟಿದ್ದು. ಬೆಳಿಗ್ಗೆ 3 ಗಂಟೆದ್ದು ಕತ್ಲೆ ನೋಡಿ, ಇದು ಫುಲ್ಲು ಹಿಮ ಎಲ್ಲ ಬೀಳ್ತಿತ್ತು, ಭಾರಿ ಚೆನ್ನಾಗಿತ್ತು. ನಾವು ಇಲ್ಲಿ ಹೋಗ್ತಾ ಲೈಫಲ್ಲಿ ನಮ್ಮದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು. 4-4.5 ಸಾವಿರ ಕಿಲೋಮೀಟ್ರ್ಗಳನ್ನು ದಿನಕ್ಕೆ 700 ಕಿಲೋಮೀಟ್ರು ಈ ಥರ ಹೊಡೆದಿದ್ದೀವಿ ನಾವು. ಬೆಳಿಗ್ಗೆ ಒಂದು 5 ಗಂಟೆಗೆ 5:05ವರೆಗೆ ಸ್ಟಾರ್ಟ್ ಮಾಡಿದರೆ ನೈಟು 9:30-10 ಗಂಟೆ ತನಕ ಈ ಥರ ಓಡಿಸೋದು. ಚಹಾ ತಿಂಡಿ ಊಟಕ್ಕೆ ಮಾತ್ರ ಸ್ಟಾಪ್ ಕೊಡ್ಕೊಂಡು ಮತ್ತೆ ನೇಚರ್ ಕಾಲ್ಗೆ ನಿಲ್ಲಿಸಿದ್ಬಿಟ್ರೆ ಮತ್ತೆ ಏನಿಲ್ಲ, ಉದ್ದಕ್ಕೆ ಹೋಗ್ತಾನೇ ಇದ್ದಿದ್ದು. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ 100 ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ, ಕಾಯುವೆ ನಾನು ರಕ್ತೆಯ ಹಾಗೆ ಜನುಮ. ಇದೇ ಥರ ಒಂದೊಂದೇ ಕಿಲೋಮೀಟ್ರ್ಗಳನ್ನು ಮ್ಯಾಪಲ್ಲಿ ನೋಡ್ತಾ ದಾರಿಯಲ್ಲಿ ಸಿಕ್ಕಿದ ಕೋಣಗಳು, ನಾಯಿಗಳು ಇದನ್ನೆಲ್ಲ ಮಾತಾಡಿಸ್ಕೊಂಡು ಮುಂದೆ ಸಾಗ್ತಾ ಹೋದಾಗೆ ಗಾಡಿಗಳ ಟೈರ್ಗಳಿಂದ ಬಂದ ಧೂಳುಗಳು, ಗಾಡಿಗಳ ಲೈನರ್ಗಳಿಂದ ಬಂದ ಸ್ಮೆಲ್ಗಳು, ಹಾರ್ನ್ಗಳ ಸೌಂಡ್ಗಳು, ಇದೆಲ್ಲಗಳನ್ನ ಕಿವಿಗೆ, ಮೈಗೆ, ಕಣ್ಗಳಿಗೆಲ್ಲ ತುಂಬಿಕೊಂಡು ಟಿವಿ ಚಾನಲಲ್ಲಿ ಆಗಾಗ ಬರುವಂಥ 2 ದಿವಸಗಳ ಥರ ಈ ಕುರಿ ತಂಡಗಳು ಆಗಾಗ ಸಿಗ್ತಾ ಇತ್ತು ನಮಗೆ ನೋಡೋಕ್ಕೆ. ಇದನ್ನು ನೋಡುವಾಗ ಇನ್ನು ಈ ಕಂಟೈನರ್ಗಳು ದೊಡ್ಡದು, ಈ ಕಡೆ ಗಾಡಿಗಳು ದೊಡ್ಡದು, ಈ ನದಿ, ಇದರಲ್ಲೆಲ್ಲ ಹೋಗುವಾಗ ಸ್ವಲ್ಪ ನಮಗೆ ಅಂದರೆ ಹೊಸದಾಗಿರುತ್ತೆ ಅಲ್ಲೆಲ್ಲ ನೋಡೋಕ್ಕೆ. ಹಾಗಾಗಿ ಅಲ್ಲೆಲ್ಲ ಹೋಗ್ತಾ ಸ್ವಲ್ಪ ಅಲ್ಲಲ್ಲೇ ಸ್ಲೋ ಮಾಡ್ಕೊಂಡು ಮುಂದೆ ಸಾಗೋದು. ಅವಾಗ ತಾನೇ ಹೇಳಿರೋ ಥರ ನಾನು ಎಲ್ಲಿ ಕೂತಿದ್ದೀನಿ ಅಂದರೆ, ಆಗೊಂಬೆ ಘಾಟ್ ಹತ್ರ ಹೋಗುವಾಗ ಫುಲ್ಲು ದೊಡ್ಡ ಬ್ಯಾಗ್, ಇಬ್ಬರಿದ್ದು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ವಲ್ಲ, ಸೂಪರಾಗಿ ಬೆನ್ನು ನೋವು ಸ್ಟಾರ್ಟ್ ಆಯಿತು. ಇದನ್ನ ಯಾವ ಥರ ಇನ್ನು ತಗೊಂಡೋಗೋದು, ಜಸ್ಟ್ ಒಂದು 30 ಕಿಲೋಮೀಟ್ರಿಗೆ ಈ ಥರ ಬೆನ್ನಲ್ಲಿ ನೋವಾಗ್ತಿದೆ, ಯಾವ ಥರ ಇನ್ನು ಹೋಗೋದು ಅಂತ ಥಿಂಕ್ ಮಾಡಿದವಾಗ ನೇಚರ್ ಕಾಲ್ಗೆ ಅಂತ ನಿಲ್ಲಿಸಿದ್ವಿ. ಬೈಕ್ ನಿಲ್ಲಿಸ್ಕೊಂಡು ಅಲ್ಲೇ ಇದ್ದಿದ್ದು ತಿಂಡಿನ ತಿಂದ್ಕೊಂಡು ಇನ್ನು ಹೊರಡೋಣ ಅಂತ ಹೊರಡುವಾಗ ಈ ಆಕಾಶದಿಂದ ಭೂಮಿಗೆ ಏನೋ ಒಂದು ದೊಡ್ಡದಾಗಿ ಮಿಂಚು ಬರೋ ಥರ ಕಾಣಿಸ್ಬಿಟ್ಟು ಮಾಯ ಆಗೋ ಥರ ಇದು ಕಾಣಿಸ್ಬಿಟ್ಟು ನಮಗೆ. ಆವಾಗಲೇ ಹೇಳ್ದಂಗೆ ಬ್ಯಾಗಿದ್ದು ಹೇಳ್ತಿದ್ದೆ ಅಲ್ವಾ, ಬ್ಯಾಗ್ನ ಬೈಕಿದ್ದು ಹಿಂದ್ಗಡೆ ಕಟ್ಟಿಬಿಟ್ಟು ಬ್ಯಾಗಿನ ಮೇಲೇ ಹೋಗಿ ಕೂತಿದ್ದು ನಾನು ಮೇಲೆ. ಈ ಥರ ಹೋಗಿದ್ರಲ್ಲಿ ನಮಗೆ ಯಾವ ಬೆನ್ನೂ ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ ಹಿಂದೆ ಕೂತವ್ರಿಗೆ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಬೆನ್ನು ಸ್ಟಾರ್ಟ್ ಆಗೋದು ನಮಗೆ. ಇದೊಂದು ದೊಡ್ಡ ಹೆಲ್ಪ್ ಆಯ್ತು ನಮಗೆ. ಇದು ನಾವು ಹೋಗ್ತಾ ನಾಗ್ಪುರದ ಹತ್ರ ನೈಟ್ ಆಯಿತು. ನೈಟ್ ಅಂದರೆ ಒಂದು 9-9:30 ಆಯಿತು. ಅಲ್ಲಿಗೆ ನಾವು ಹೋಗ್ತಾ ಇರುವಾಗ ಇಬ್ಬರು ಕುಂದಾಪುರದವ್ರು, ಇಬ್ಬರು ಫ್ರೆಂಡ್ಸ್ ನಮಗೆ ನಮ್ಮ ಬೈಕಿದ್ದು ನಂಬರ್ ನೋಡಿಬಿಟ್ಟು ಮಂಗಳೂರವರು ಈ ಥರ ಅಂತ ಹೇಳ್ಕೊಂಡು ಇವರು ನಮ್ಮ ಜೊತೆ ಜಾಯ್ನ್ ಆಗಿ ನಮ್ಮ ಜೊತೆನೇ ಬಂದರು. ಆಮೇಲೆ 5 ಮಿನಿಟ್ಸ್ ಲೇಟರ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.
ಗುಡ್ ಮಾರ್ನಿಂಗ್ ಗೆಳೆಯರೆ. ಇಲ್ಲಿಂದ ಮತ್ತೆ ನಾವು ಬೆಳಿಗ್ಗೆ ಬೇಗ ಎದ್ಕೊಂಡು ಹೊರಟ್ಬಿಟ್ಟು ಬಂದಿದ್ದೀವಿ. ಬೆಳಿಗ್ಗೆ ಎದ್ದಿದ್ದೆಲ್ಲ ವೀಡಿಯೋ ಏನು ಮಾಡಿಲ್ಲ. ಇಲ್ಲಿಂದ ಮತ್ತೆ ಹೊರಡ್ತಾ ಪೆಟ್ರೋಲ್ ಪಂಪಲ್ಲಿ ಹಲ್ಲೆಲ್ಲ ಉಜ್ಕೊಂಡು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಕೊಂಡು ನಾಯಿ ಜೊತೆ ಮಾತಾಡಿಕೊಂಡು ಏನಕ್ಕೆ ನಮ್ಮನ್ನು ನೋಡಿ ನಗಾಡ್ತಿದ್ದಾರೆ ಅಂದರೆ ನಾವು ಬೈಕಿನ ಮೇಲೆ ಬ್ಯಾಗ್ ಹಾಕೊಂಡು ಅದ್ರ ಮೇಲೆ ಕೂತಿದಲ್ವಾ ಅದನ್ನ ನೋಡ್ಕೊಂಡು ನಗಾಡೋದು. ಇಲ್ಲಿದ್ದು ಪ್ಯಾಸೆಂಜರ್ ರಿಕ್ಷಾಗಳೆಲ್ಲ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಇದು ನಾವು ಕಾಶಿ ಹತ್ರ. ಮೊದಲು ನಾವು ಹೋಗಿದ್ದು ಕಾಶಿಗೆ ಹೋಗಿ ಆಮೇಲೆ ರಾಮ ಮಂದಿರಕ್ಕೆ ಹೋಗಿ ಆಮೇಲೆ ಪ್ರಯಾಗ್ರಾಜ್ಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ನಾವು ಕಾಶಿಗೆ ಹೋಗಿದ್ದು. ಇದೆಲ್ಲ ಗಲ್ಲಿಗಳು. ಕಾಶಿಯ ಅಲ್ಲೆಲ್ಲ ಬೈಕೆಲ್ಲ ಎಲ್ಲೆಲ್ಲೆಲ್ಲ ಮ್ಯಾಪು ತೋರಿಸ್ತಾ ಹೋಗುತ್ತೆ, ಅಲ್ಲೆಲ್ಲ ಹೋಗಿದೆ ನಾವು. ನಾವು ಕಾಶಿಗೆ ರೀಚ್ ಆಗುವಾಗ 2.5 ದಿನ ಆಗಿತ್ತು. ಇಲ್ಲಿ ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಎಲ್ಲ ಇದ್ರು. ನಮ್ಮ ಜೊತೆ ಕುಂದಾಪುರದಿಂದ ಬಂದಿರೋ 2 ಫ್ರೆಂಡ್ಸು ಇವರೇ. ನಾಗ್ಪುರದಿಂದ ನಮ್ಮ ಪ್ರಯಾಗ್ರಾಜ್ ಎಲ್ಲ ಮುಗಿಯೋರ ತನಕ ಮತ್ತೆ ಎಲ್ಲರೂ 4 ಜನ ಒಟ್ಟಿಗೆ ಹೋಗಿದ್ದು ಬಂದಿದ್ದು. ಧನ್ಯವಾದಗಳು ಗೆಳೆಯರೆ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಿರಿಕ್ ಪಾಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ.